ಕಾಂಗ್ರೆಸ್ ಏನಪ್ಪ ಅಂದ್ರೆ ಭ್ರಷ್ಟಾಚಾರದ ಪ್ರತಿಬಿಂಬ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಈ ಒಂದು ನೋವನ್ನು ಉಳ್ಳಂಥ ಜನ ಅಂದ್ರೆ BJP ಜನ ಕಾಂಗ್ರೆಸ್ ಒಂದು ಭ್ರಷ್ಟಾಚಾರದ ಪ್ರತಿಬಿಂಬ, ಅದು ಬಿಟ್ಟು ಮತ್ತೊಂದು ಇಲ್ಲ ಅಲ್ಲಿ ಅನ್ನೋಂಥ ಆರೋಪ ಮಾಡ್ತಾಯಿದ್ದಾರೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯನ್ನು ಮರಳಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವ ವಿಷಯದಲ್ಲಿ ನಮ್ಮ BJPಗರು ಪ್ರಯತ್ನ ಮಾಡ್ತಾ ಇದ್ದೇನು ಸುಳ್ಳಲ್ಲ. ಆದರೆ ಅದಷ್ಟು ಸುಲಭವಾಗಿ ಇವ್ರಿಗೆ ಧಕ್ತದನ ಅನ್ನೋದು ಬೇರೆ ಮಾತು. ಯಾಕಂದ್ರೆ ಆಲ್ರೆಡಿ ಸಿದ್ದರಾಮಯ್ಯನವರು ಸಾಕಷ್ಟು ಹೊಡೆತಗಳನ್ನು ಕೊಡ್ತಾ ನಡೆದಿದ್ದಾರೆ. ಇಲ್ಲಿವರೆಗೆ ಆದಂಥ ಘಟನೆಗಳನ್ನು ಗಮನಿಸಿದಾಗ ನಮ್ಮ ಸಿದ್ದರಾಮಯ್ಯನವರು ವಿಶೇಷವಾಗಿ ನಮ್ಮ ಏನಪ್ಪ ಅಂದರೆ ಸಿಟಿ ರವಿ ಆಗಿರ್ಬೋದು, ನಮ್ಮ ಅದೇ ಕಾಲಕ್ಕೆ ಜಗದೀಶ್ ಶೆಟ್ಟರ್ ಅವರಾಗಿರ್ಬೋದು, ಇವರೆಲ್ಲರಿಗಿಂತಲೂ ಒಂದಕ್ಕೆ ಹೆಚ್ಚಿನ ನಂಗೆ ತೋರಿಸ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬೆಳಗಾವಿ ಇವತ್ತು ಅತ್ಯಂತ ಚರ್ಚಿತ ವಿಷಯ. ಯಾಕಪ್ಪ ಅಂತಂದ್ರೆ ಇಲ್ಲಿಯ ಭಾಳಷ್ಟು ಜನ BJP ನಾಯಕರು ಈ ಒಂದು ಮೂಮೆಂಟನ್ನು ಕಾಂಗ್ರೆಸ್ ನೋಡೋಂಥ ಒಂದು ಅಪರಾಧಪ್ರಿ ಆಗಿರ್ಬೋದು, ಅಪರಾಧಿ ವರ್ಕ್ಗಳಾಗಿರ್ಬೋದು, ಇದ್ರ ಬಗ್ಗೆ ಇನ್ನಷ್ಟು ಜನರಿಗೆ ಜನರಿಗೆ ಮುಟ್ಟಿಸಿ ಜನರ ಮನಸ್ಸು ಪರಿವರ್ತನೆ ಮಾಡೋ ಜೊತೆಗೆ ನಾವು 40% ತಿನ್ನೋರಲ್ಲ, ತಿನ್ನೋರೆಲ್ಲ ಕಾಂಗ್ರೆಸ್ಸಿಗರು ಅನ್ನೋದನ್ನು ಮತ್ತಷ್ಟು ಪ್ರೂವ್ ಮಾಡಿ ಪ್ರತಿ ಮನೆಗೂ ಪ್ರಚಾರ ಮಾಡುವಂಥ ಒಂದು ದೊಡ್ಡ ಏನಪ್ಪ ಅಂತಂದ್ರೆ ವಿಚಾರವನ್ನು ಹಮ್ಮಿಕೊಂಡ ಇವತ್ತು BJPಗರು ಪೂರ್ಣ ಪ್ರಮಾಣದ ಅಟ್ಯಾಕನ್ನು ನಮ್ಮ ಕಾಂಗ್ರೆಸ್ ಮೇಲೆ ಮಾಡ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆ ರಾಜ್ಯದ ಈ ಒಂದು ತಿಕ್ಕಾಟ ದೊಡ್ಡ ಪರಿಣಾಮ ಆಗುವಂಥ